ನೋಡಿ, ಇವತ್ತು ಇಡಿನ ದುರ್ಬಳಕೆ ಮಾಡ್ಕೋತಾ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ನವರು ಎಲ್ಲೋ ಒಂದಲ್ಲಿ ತಪ್ಪು ಮಾಡಿರ್ತಕ್ಕಂಥದ್ದನ್ನು ಎಸ್ಕೇಪ್ ಆಗೋಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಹೊನ್ನವರ ಇದು. ಬಹುಶಃ ಇವತ್ತು ಇಡಿ ಅಂತಕ್ಕಂಥದ್ದು ಬ್ಯಾಂಕ್ ಇನ್ವಾಲ್ವ್ಮೆಂಟ್, ಫೈನಾನ್ಷಿಯಲ್ ಇನ್ವಾಲ್ವ್ಮೆಂಟ್ ಆದಾಗ ಬಹುತೇಕ ಎಲ್ಲ ಕಡೆಯಲ್ಲೂ ಕೂಡ ಇಡಿ ಎಂಟ್ರಾಗ್ತಕ್ಕಂಥದ್ದು ಎಲ್ಲರೂ ನೋಡಿರ್ತಕ್ಕಂಥದ್ದೇ. ಬಹುಶಃ ಇದು ತಪ್ಪು ಮಾಡದೇ ಇದ್ದರೆ ಇವ್ರು ಯಾಕೆ ದುರ್ಬಳಕೆ ಮಾಡ್ಕೋತಾರೆ ಅಂತ ಹೇಳ್ತಾರೆ. ಬಹುಶಃ ಇದರಲ್ಲಿ ಇದೇನಕ್ಕೆ ಗೊತ್ತಾಗ್ತದೆ, ತಪ್ಪನ್ನು ಮುಚ್ಕೊಳ್ಳೋಕ್ಕೆ ಸಲುವಾಗಿ ಇವತ್ತು ಸ್ಟ್ರೈಕನ್ನು ಮಾಡ್ತಾಯಿದ್ದಾರೆ. ಸತ್ಯತೆ ಹೊರ ಬರಬೇಕಾದ್ರೆ ಕಾನೂನು ಪ್ರಕಾರ ಯಾವ ಇಲಾಖೆಗಳು ಆ ಇಡಿ ಅಂತಕ್ಕಂಥದ್ದು ಅದೇ ಒಂದು ಸಪ್ರೇಟ್ ಇಲಾಖೆ, ಇದಕ್ಕೂ BJPಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಇವತ್ತು ಲೋಕಾಯುಕ್ತ ಇದೆ, ಇವೆಲ್ಲ ಇದ್ದಾವೆ, ಅವ್ರದ್ದೇ ಆದಂಥ ಸ್ವಂತ ಒಂದು ವ್ಯವಸ್ಥೆನ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ನೋಡಿದ್ವಿ. ಇಡಿ ಮೇಲೆ ಹೇಳ್ತಕ್ಕಂಥದ್ದು ಸರಿಯಲ್ಲ. ಕಾನೂನು ಪ್ರಕಾರ ಇಡಿಯವರು ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಪನಿಷ್ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಹೆಸರು ಹೇಳ್ತಕ್ಕಂಥದ್ದಕ್ಕೆ ಮಾಡ್ತಾರೆ. ಚೀಫ್ ಮಿನಿಸ್ಟರ್ ಹೆಸರು ಹೇಳಿ ಅಂತ ಹೇಳಿ ಇಡಿ ಹೇಳ್ತಾರೆ ಅಂದರೆ ಇನ್ವಾಲ್ವ್ ಆಗದಿದ್ದರೆ ಅವ್ರು ಹೇಳೋದೇ ಬೇಡ, ಯಾತಕ್ಕೆ ಬೇಕದು. ಬಹುಶಃ ಇದು ಅವರು ಮುಚ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಮಾಡಿದರೆ ಎಲ್ಲೋ ಒಂದು ಕಡೆ ಇಡೀ ಕಾಂಗ್ರೆಸ್ ಸರ್ಕಾರ ಇನ್ವಾಲ್ವ್ ಆಗಿದೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತದೆ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.